ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಮಾವಿನಕಾಯಿ ಉಪ್ಪಿನಕಾಯಿ ಹೇಗ್ ಮಾಡೋದು ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮಾತ್ರ ಮರೆಯಕ್ ಹೋಗ್ಬೇಡ್ರಿ ಪ್ಲೀಸ್. ಓಕೆ, ಬನ್ನಿ ಮಾವಿನಕಾಯಿ ಉಪ್ಪಿನಕಾಯಿ ಹೇಗ್ ಮಾಡೋದಂತ ನೋಡೋಣ. ಸ್ನೇಹಿತರೆ, ನಾನಿಲ್ಲಿ 3 ಮಾವಿನಕಾಯಿ ತಗೊಂಡಿದ್ದೀನಿ. ಅದನ್ನ ನೀಟಾಗಿ ತೊಳೆದಿಟ್ಟು ಒಂದು ಬಟ್ಟೆಯಲ್ಲಿ ಒಸ್ಕೋಬೇಕಾಗತ್ತೆ, ಕಾಟನ್ ಬಟ್ಟೆಯಲ್ಲಿ. ಒಂದ್ ಸ್ವಲ್ಪನೂ ನೀರಿನಂಶ ಇರಬಾರ್ದು ಕಣ್ರಿ. ನೋಡ್ರಿ, ಈ ರೀತಿ ನಾನು ಒಂದ್ ಬಟ್ಟೆಯಲ್ಲಿ ಒಸ್ಕೊಂಡಿದೀನಿ. ನೋಡ್ರಿ, ಇವಾಗ ಕಟ್ ಮಾಡ್ಕೊಳೋಣ ಬನ್ನಿ. ನೀವು ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ಕೊಳ್ತೀರಾ ಅಂದ್ರೆ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಉದ್ದುದ್ದ ದೊಡ್ಡ ಪೀಸ್ ಕಟ್ ಮಾಡ್ಕೊಂತೀನಿ. ನಿಮಗೆ ಯಾವ ರೀತಿ ನೀವು ಕಟ್ ಮಾಡ್ಕೊಳ್ತೀರಾ ಹಾಗೆ ಕಟ್ ಮಾಡ್ಕೊಳ್ಳಿ. ನೋಡ್ರಿ, ನಾನು ಈ ರೀತಿ ಕಟ್ ಮಾಡ್ಕೊಂಡಿದೀನಿ. ನೋಡಿ, ನಾವು ಉಪ್ಪಿನಕಾಯಿ ಹಾಕುವಾಗ ಸ್ವಲ್ಪನೂ ನೀರು ಮುಟ್ಟಿಸ್ಬಾರ್ದು ಕಣ್ರಿ. ನೀರಿನಂಶ ಇರ್ಲೇಬಾರ್ದು. ನೋಡ್ರಿ, ನಾನು ಈ ರೀತಿ ಕಟ್ ಮಾಡ್ಕೊಂಡಿದೀನಿ. ಬನ್ನಿ, ಇದಕ್ಕೆ ಬೇಕಾಗಿರುವ ಸಾಮಗ್ರಿ ಏನೇನಂತ ನೋಡೋಣ. ನೋಡ್ರಿ, 4 ಸ್ಪೂನು ಸಾಸಿವೆ, 4 ಸ್ಪೂನು ಮೆಂತೆಕಾಳು, 5 ಸ್ಪೂನ್ ಖಾರ ಪುಡಿ, 5 ಸ್ಪೂನು ಉಪ್ಪು. ಈಗ ನಾವು ಮೆಂತೆಕಾಳು ಸಾಸಿವೆನ ಹುರ್ಕೊಳ್ಳೋಣ ಬನ್ನಿ. ನೀಟಾಗಿ ನೋಡ್ರಿ, ಚಟ್ಪಟ್ ಅನ್ಬೇಕ್ರಿ, ಆ ರೀತಿ ಹುರ್ಕೋಬೇಕಾಗುತ್ತೆ. ಒಂಥರ ಘಮ ಘಮ ಅಂತ ವಾಸನೆ ಬರುತ್ತೆ ಕಣ್ರಿ, ಹುರ್ಕೊಳ್ರಿ. ನೀಟಾಗಿ ಹುರ್ಕೋಬೇಕಾಗತ್ತೆ. ನೋಡಿ, ಇದನ್ನ ನಾವು ಮಿಕ್ಸಿ ಜಾರಿಗೆ ಹಾಕೊಳ್ಳನ್ರಿ. ತರಿ ತರಿಯಾಗಿ ಪೌಡರ್ ಮಾಡ್ಕೊಳ್ಳಿ. ಇದನ್ನ ಮಾವಿನಕಾಯಿ ಜೊತೆ ಪೌಡರ್ ಬೆರೆಸಿ. ಹಾಗೆ 5 ಸ್ಪೂನ್ ಖಾರ ಪುಡಿ ಹಾಕೊಳ್ಳಿ. ನೋಡ್ರಿ, ಖಾರ ಪುಡಿ ಉಪ್ಪು ಯಾವಾಗ್ಲೂ ಉಪ್ಪಿನಕಾಯಲ್ಲಿ ಮುಂದಿರ್ಬೇಕನ್ರಿ. ಕಡಿಮೆ ಆದ್ರೆ ಉಪ್ಪಿನಕಾಯಿ ಕೆಟ್ಟೋಗುತ್ತೆ. ಆದಷ್ಟು ಜಾಸ್ತಿನೇ ಹಾಕೋಬೇಕನ್ರಿ. ನೋಡ್ರಿ, ನಾನು ಇಲ್ಲಿ 5 ಸ್ಪೂನು ಉಪ್ಪು ಹಾಕೊಳ್ತಾ ಇದ್ದೀನಿ. ಒಂದ್ ಅರ್ಧ ಸ್ಪೂನು ಅರಿಶಿನ ಹಾಕೊಳ್ಳಿ. ನೋಡ್ರಿ, ಇದನ್ನ ಮಿಕ್ಸ್ ಮಾಡ್ಕೊಳ್ರಿ ಸ್ಪೂನ್ ಅಲ್ಲಿ ನೀಟಾಗಿ. ಸ್ವಲ್ಪನೂ ನೀರಿನಂಶ ಇರಬಾರ್ದು, ನೀರ್ ಹಾಕೊಳ್ಳೇಬೇಡಿ. ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಮತ್ತೆ ಕೈಯಿಂದನೂ ಕಲಸ್ಬಾರ್ದು ಸ್ನೇಹಿತರೆ, ಸ್ಪೂನ್ ಅಲ್ಲೇ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡ್ರಿ, ನಾನು ಇಲ್ಲಿ ಆಲ್ರೆಡಿ ಕೈ ಮುಷ್ಟಿಯಷ್ಟು ನಾನು ಬೆಳ್ಳುಳ್ಳಿ ತಗೊಂಡು ಜಜ್ಕೊಂಡಿದೀನಿ ಕಣ್ರಿ. ಇದನ್ನ ನಾವು ಎಣ್ಣೆ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ನಾನು ಅವಾಗ್ಲೇ ಖಾರ ಪುಡಿ ತಗೊಂಡಿದ್ನಲ್ಲ, ಅದೇ ಬೌಲ್ ಅಲ್ಲಿ ಎಣ್ಣೆ ತಗೊಂತಾ ಇದೀನಿ. ಒಂದ್ ಫುಲ್ ಬೌಲ್ ಮತ್ತೆ ಒಂದ್ ಅರ್ಧ ಬೌಲ್ ತಗೊಳ್ಳಿ ಎಣ್ಣೆ. ಯಾಕಂದ್ರೆ ಉಪ್ಪಿನಕಾಯಿಗೆ ಯಾವಾಗ್ಲೂ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರ್ಬೇಕನ್ರಿ, ಕಡಿಮೆ ಆಗ್ಬಾರ್ದು. ನೋಡ್ರಿ, ನಾನ್ ಬೆಳ್ಳುಳ್ಳಿ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡ್ರಿ, ನಾವು ಮಿಕ್ಸ್ ಮಾಡ್ಕೊಂಡಿದ್ವಿ ಅಲ್ವಾ ಮಸಾಲೆ ಎಲ್ಲ ಮಾವಿನಕಾಯಿಗೆ, ಅದನ್ನ ಈಗ ನಾವು ಫ್ರೈ ಮಾಡ್ಕೊಳ್ಳೋಣ್ರಿ ನೀಟಾಗಿ. ಅದು ಎಣ್ಣೆಲ್ಲೇ ಫ್ರೈ ಮಾಡ್ಕೋಬೇಕು. ಒಂದು 10 ನಿಮಿಷನಾದ್ರೂ ಫ್ರೈ ಮಾಡ್ಕೊಳ್ರಿ. ಬೆಂದ್ರು ಏನ್ ಪರವಾಗಿಲ್ಲ, ಚೆನ್ನಾಗಿರುತ್ತೆ ಉಪ್ಪಿನಕಾಯಿ. ಕೆಲವರು ಮುಂಚೆನೆ ಸ್ವಲ್ಪ ಉಪ್ಪು ಮಾವಿನಕಾಯಿ ಹಾಕಿ ಬೇಯಿಸ್ತಾರೆ ಕಣ್ರಿ 5 ನಿಮಿಷ, ಹಾಗೂ ಮಾಡ್ತಾರೆ. ಇಲ್ಲ, ಒಗ್ಗರಣೆಯಲ್ಲಿ ಕೂಡ ಸ್ವಲ್ಪ ಒಂದ್ 5 ನಿಮಿಷ ಬೇಯಿಸ್ಕೋಬಹುದು ಕಣ್ರಿ. ಒಂದ್ ಸ್ವಲ್ಪ ಬೆಲ್ಲ ಹಾಕೊಳ್ಳಿ. ನೋಡ್ರಿ, ಉಪ್ಪಿನಕಾಯಿ ರೆಡಿ ಆಗಿದೆ. ಇದೇ ರೀತಿ ನೀವು ಟ್ರೈ ಮಾಡ್ರಿ ಮನೆಯಲ್ಲಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್ ಸ್ನೇಹಿತರೆ.